ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಗೌರಿ ಹಬ್ಬದ ದಿನದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ಈಗ ನಾನು ಹೊಸ್ತಿಲ ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ. ಹೊಸ್ಲಲ್ಲಿ ಗೌರಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವನ್ನ ಇಟ್ಟು ದೀಪ ಹಚ್ಚಿ ಹಣ್ಣುಕಾಯಿ ಒಡೆದು ಪೂಜೆಯನ್ನ ಮಾಡ್ಕೊಂಡು ನಮ್ಮ ಕೋರಿಕೆಯನ್ನ ಕೇಳ್ಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಫಲಿಸುತ್ತೆ ಅನ್ನೋ ನಂಬಿಕೆ ಇದೆ. ಗೌರಿ ಹಬ್ಬದ ದಿನ ದೇವಸ್ಥಾನಗಳಲ್ಲಿ ಗೌರಿಯನ್ನ ಕೂರಿಸಿರ್ತಾರೆ. ಗೌರಿಯನ್ನ ಕೂರಿಸಿ ಪೂಜೆಯನ್ನ ಮಾಡಿರ್ತಾರೆ. ಮನೆಯಲ್ಲಿ ಕೆಲವೊಬ್ರು ಕೂರ್ಸೋರು ಕೂಡ ಗೌರಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಗೌರಿಯನ್ನ ಕೂರ್ಸೋದಿಲ್ಲ. ಹಾಗಾಗಿ ಮನೆ ಪೂಜೆ ಹೊಸ್ಲು ಪೂಜೆಯನ್ನ ಮುಗಿಸ್ಕೊಂಡು ಗೌರಿ ಗುಡಿಗೆ ಹೋಗ್ತೀನಿ. ನಾನು ಹೊಸ್ತಿಲ ಪೂಜೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಹೊಸ್ಲು ಪೂಜೆಯನ್ನ ಮುಗಿಸ್ಕೊಂಡು ಗೌರಿ ಗುಡಿಗೆ ಬಂದಿದೀವಿ. ಲಕ್ಷ್ಮಿ ದೇವಸ್ಥಾನ ಇದೆ, ಅಲ್ಲಿ ಗೌರಿಯನ್ನ ಕೂರಿಸಿದ್ದಾರೆ. ನಾನು ವೇರ್ ಮಾಡಿರೋ ಸೀರೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಉಡ್ಸಿರೋ ಸೀರೆ. ಲಾಸ್ಟ್ ಇಯರ್ ಇಂದ ಉಡಕ್ ಆಗೇ ಇರ್ಲಿಲ್ಲ, ಸ್ಟಿಚ್ ಮಾಡಿಸಿ ಹಾಗೆ ಇಟ್ಟಿದೆ. ಹಾಗಾಗಿ ಗೌರಿ ಹಬ್ಬದ ದಿನ ಉಟ್ಕೊಂಡಿದೀನಿ. ಈಗ ಮೊದಲನೇದಾಗಿ ಪೂಜೆ ಸಾಮಾನು ಮಡ್ಲಕ್ಕಿ ಸಾಮಾನನ್ನ ತಂದಿರ್ತೀವಿ. ಗೌರಿ ಗುಡಿಗೆ ಬಂದು ಅಲ್ಲೇ ನಾವು ದೇವರಿಗೆ ಮಡ್ಲಕ್ಕಿಯನ್ನ ಕಟ್ಕೋಬೇಕು. ಹಾಗಾಗಿ ಕೆಳಗಡೆ ಒಂದು ತಟ್ಟೆಯನ್ನ ಇಟ್ಕೊಂಡು ಬ್ಲೌಸ್ ಪೀಸ್ ಅನ್ನ ಹಾಕೊಂಡು ಅದಕ್ಕೆ ಅಕ್ಕಿ, ಅರಿಶಿನ, ಕುಂಕುಮ, ಬಳೆ, ಕೊಬ್ಬರಿ, ಬೆಲ್ಲ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಳೆ ಬಿಚ್ಚೋಲೆ ಎಲ್ಲವನ್ನ ಇಟ್ಟು 4 ಮೂಲೆಯನ್ನ ಕಟ್ಟಿ ಇಟ್ಕೋಬೇಕು ಒಂದು ತಟ್ಟೆಯಲ್ಲಿ. ಕೆಲವೊಬ್ರು ಮನೆಯಲ್ಲಿ ಮೊರದಲ್ಲಿ ಕೊಡೋ ಪದ್ಧತಿ ಇರೋರು ಮೊರದಲ್ಲಿ ಕೊಡ್ತಾರೆ. ನಾವು ಮೊರದಲ್ಲಿ ಕೊಡೋದಿಲ್ಲ. ಹಾಗಾಗಿ ಈ ತರ ಕಟ್ಕೊಂಡ್ರೆ ಇದನ್ನ ಗೌರಿಗೆ ಬಾಗ್ನ ಕಟ್ಟೋದು ಅಂತ ಹೇಳ್ತಾರೆ. ಬಾಗ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಪೂಜೆ ಸಾಮಾನು ತಗೊಂಡು ಹೋಗಿ ಪೂಜೆಯನ್ನ ಮಾಡ್ಕೊಳ್ಳೋದು. ನಮ್ಮ ಮನೆ ಹತ್ರ ಗೌರಮ್ಮನ್ನ ಹೇಗೆ ಕೂರಿಸಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಮುಂಚೆ ಎಲ್ಲ ಗೌರಮ್ಮಂಗೆ ನಾವೇ ಪೂಜೆ ಮಾಡ್ಕೋಬೋದಾಗಿತ್ತು. ಆದರೆ ಈ ಸಲ ನಮ್ಮ ದೇವಸ್ಥಾನದಲ್ಲಿ
ಪುರೋಹಿತರು ಪೂಜೆಯನ್ನ ಮಾಡ್ಕೊಡ್ತಾ ಇದ್ರು. ಆಗ ಸ್ವಲ್ಪ ಯಾಕೋ ನಾವೇ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನಿಸ್ತಿತ್ತು, ಮುಂಚೆಯಿಂದ ಹಾಗೆ ಮಾಡ್ಕೊಂಡಿರೋದ್ರಿಂದ. ಆದ್ರೆ ಪುರೋಹಿತರಿಗೆ ಏನೋ ಕೆಲ್ಸ ಬಂತಂತ ಹೇಳಿ ಹೋದ್ರು, ನಮ್ಗೆ ಮಾಡ್ಕೊಳ್ಳೋದಿಕ್ಕೆ ಹೇಳಿದ್ರು ಪೂಜೆನ. ಹಾಗಾಗಿ ನಾನೇ ಫಸ್ಟ್ ಮಡ್ಲಕ್ಕಿಯನ್ನ ಇಟ್ಟು ಈಗ ಅರ್ಶನ ಕುಂಕುಮ ಹೂವನ್ನ ಹಣ್ಣು ಕಾಯನ್ನ ಒಡೆದು ಗಂಧದ ಕಡ್ಡಿ ಕರ್ಪೂರವನ್ನ ಬೆಳಗಿ ಪೂಜೆಯನ್ನ ಮಾಡ್ಕೋತೀನಿ. ನಾನು ಸಮು ಇಬ್ರು ಕೂಡ ಹೋಗಿದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸ್ಕೊಂಡು ಗೌರಿ ದಾರವನ್ನ ಕಟ್ಸ್ಕೊಂಡಿದೀವಿ. ಹಾಗೆ ಪೂಜೆ ಹೇಗೆಲ್ಲ ಮಾಡ್ತೀನಿ, ದೇವಸ್ಥಾನ ಹೇಗೆಲ್ಲ ಇದೆ, ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು, ಹೇಗೆಲ್ಲ ಇದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಗೌರಿ ದಾರವನ್ನ ಕಟ್ಟಿಸ್ಕೊಂಡು ದೇವಸ್ಥಾನಕ್ಕೆ ಅಂತ ಬಂದ್ವಿ. ಮಹಾಲಕ್ಷ್ಮಿ ದೇವಸ್ಥಾನ, ಆಂಡಾಳ್ ಮಹಾಲಕ್ಷ್ಮಿ, ಹಾಗೇನೆ ಕೃಷ್ಣ ಗಣಪತಿ ದೇವರ ವಿಗ್ರಹ ಇದೆ. ಪೂಜೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಹಾಗೆ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಹಾಗೆ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇದೆ. ದೇವಸ್ಥಾನಕ್ಕೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ದೇವಸ್ಥಾನಕ್ಕೆ ಬಾಗ್ನ ಕೊಟ್ಟಿರ್ತಾರಲ್ವಾ ಮೊರದಲ್ಲಿ, ಅದೆಲ್ಲ ಕೂಡ ಒಂದು ಕಡೆ ಇಟ್ಟಿದ್ರು. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ದೇವಸ್ಥಾನದ ಬಾಗಿಲಲ್ಲಿ ಅಷ್ಟಲಕ್ಷ್ಮಿಯರನ್ನ ಕೆತ್ತನೆ ಮಾಡಿದ್ದಾರೆ. ಯಾವ್ಯಾವ ಲಕ್ಷ್ಮಿ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಹೋಗಿ. ದೇವಸ್ಥಾನದಲ್ಲಿ ಎಲ್ಲ ಹಣ್ಣುಗಳನ್ನ ಬೆರೆಸಿ ಪಂಚಾಮೃತವನ್ನ ಕೊಟ್ಟರು. ನಾವು ಅಲ್ಲೇ ಪ್ರಸಾದವನ್ನ ತಿನ್ಕೊಂಡು ಕಾರ್ಯಕ್ರಮ ಕೂಡ ನೋಡ್ಕೊಂಡು ಈಗ ಅಮ್ಮನ ಮನೆಗೆ ಬಂದಿದ್ದೀವಿ. ಅಮ್ಮನ ಮನೆಯಲ್ಲಿ ಬಾಗ್ನವನ್ನ ಕೊಡ್ತಾ ಇದ್ದಾರೆ. ಎಲ್ಲ ಹೇಗೆ ಬಾಗ್ನವನ್ನ ಕೊಡ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ಮೊರದಲ್ಲಿ ಬಾಗ್ನವನ್ನ ಕೊಡೋದಿಲ್ಲ. ಮಾಮೂಲಿ ಅರ್ಶನ ಕುಂಕುಮ ಕೊಟ್ಟು ಹಣ್ಣು ಕಾಯಿ ಬಳೆ ಸೀರೆ ದಕ್ಷಿಣೆ ಹೀಗೆ ಬಾಗಿನವನ್ನ ಕೊಡ್ತಾರೆ. ಅಮ್ಮನ ಮನೆಯಲ್ಲಿ ಬಾಗ್ನವನ್ನ ತಗೊಂಡು ಗಣಪತಿ ಹಬ್ಬಕ್ಕೆ ಎಲ್ಲವನ್ನ ತಯಾರಿ ಮಾಡ್ಕೊಂಡ್ವಿ. ಅಮ್ಮನ ಮನೆಯಲ್ಲಿ ಗಣೇಶನ ಕೂರಿಸ್ತಾರೆ. ಹಾಗಾಗಿ ಗಣಪತಿಯನ್ನ ತರಬೇಕಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನಾವು ತಿಂಡಿ ಮಾಡಿದ್ದು, ಗಣಪತಿಯನ್ನ ತಂದಿದ್ದು ಎಲ್ಲವನ್ನ ಕೂಡ ನೋಡಿದೀರಾ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಅಮ್ಮನ ಮನೆಯಲ್ಲಿ ಗೌರಿ ಹಬ್ಬದ ದಿನ ಗೌರಿಯನ್ನ ಕೂರ್ಸೋದಿಲ್ಲ. ಯಾಕಂದ್ರೆ ನಾವು ಇಟ್ಟಿರೋ ಜಾಗ ಬದಲಿಸ್ದಂಗೆ ಆಗುತ್ತೆ ಅಂತ ಹೇಳಿ ಗಣಪತಿ ಹಬ್ಬದ ದಿನನೇ ಗೌರಿ ಗಣೇಶ ಎರಡನ್ನೂ ಒಟ್ಟಿಗೆ ನಾವು ಕೂರಿಸ್ತೀವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.